ಹಾಯ್ ಹಲೋ ಮುದ್ದು ವಿದ್ಯಾರ್ಥಿಗಳೇ, ಶ್ರೀ ಭಾಗ್ಯವಂತಿ ನವೋದಯ ಕೋಚಿಂಗ್ ಸೆಂಟರ್ ಮುದ್ದೇಬಾಳಿಗೆ ತಮ್ಮೆಲ್ಲರಿಗೂ ಕೂಡ ಸ್ವಾಗತ. ಮಕ್ಕಳೇ, ಈ ದಿನ ನಾವೇನು ನೋಡೋಣ, ನಂಬರ್ ಸಿಸ್ಟಮ್ ಬಗ್ಗೆ ನೋಡೋಣ. ನಂಬರ್ ಸಿಸ್ಟಮ್ ಒಳಗ ಎರಡು ಆಯಾಮ ಬರ್ತಾವ ಮಕ್ಕಳೇ. ಏನೇನು ಬರ್ತಾವಪ್ಪ ಅಂತಂದ್ರ, ಒಂದು ಡಿಜಿಟ್, ಆಮೇಲೆ ಇನ್ನೊಂದು ನಂಬರ್ಸ್ ಆರ್ ನ್ಯೂಮೆರಿಕಲ್ ಅಂತ ಬರ್ತಾವ. ಈ ಡಿಜಿಟ್ ಡೆಫಿನಿಷನ್ ನಾವು ಇಂಗ್ಲಿಷ್ ಅಲ್ಲಿ ನೋಡೋಣ, ಕನ್ನಡದಲ್ಲಿ ನೋಡೋಣ. ಇಂಗ್ಲಿಷ್ ಮತ್ತು ಕನ್ನಡ ಯಾಕೆ ಬರ್ದೇನಪ್ಪ ಅಂತಂದ್ರೆ ನೋಡ್ರಿ ಮಕ್ಕಳೇ, ಈಗ ಇಂಗ್ಲಿಷ್ ಮೀಡಿಯಂ ಮಕ್ಕಳಿಗೆ ಕನ್ನಡ ನಾಲೆಜ್ ಬರಲಿ, ಕನ್ನಡ ಮೀಡಿಯಂ ಮಕ್ಕಳಿಗೆ ಇಂಗ್ಲಿಷ್ ನಾಲೆಜ್ ಬರಲಿ ಅಂತ ಹೇಳಿ ತಿಳ್ಕೊಂಡು ನಾನೇನ್ ಮಾಡೀನಿ, ಈಗೇನು ನಿಮಗೆ ಬೋರ್ಡ್ ಮ್ಯಾಗ ಪಾಠ ಮಾಡಾಕತ್ತೀನಲ್ಲ, ಇದೇ ರೀತಿನೇ ಪೂರ್ತಿ ಹೋಲ್ ಬುಕ್ಕ ಬೋತ್ ಲ್ಯಾಂಗ್ವೇಜ್ ಅಲ್ಲಿ ಐತಿ. ಯಾವ್ದು ಬುಕ್ಕ? ಮಾಡರ್ನ್ ಕಾಂಪಿಟೇಟಿವ್ ಮ್ಯಾಥಮೆಟಿಕ್ಸ್ ಅಂತ ಐತಿ. ಇದು ತಮ್ಗೆ ಯಾರಾದ್ರೂ ಬೇಕಾದ್ರೆ ಆ ನಂಬರ್ ಇದೆಯಲ್ಲ 7204826665ಗೆ ಕಾಲ್ ಮಾಡಿ ಈ ಬುಕ್ಕನ್ನು ನಿಮ್ಮದು ಆಗಿಸ್ಕೊಳ್ಳಬಹುದು ಅಂತ ಹೇಳ್ತಾ ಮುಂದೆ ನೋಡೋಣ. ಡೆಫಿನಿಷನ್ ನೋಡೋಣ ಮಕ್ಕಳ. ಏನೈತಪ್ಪ ಅಂತಂದ್ರ, ಡಿಜಿಟ್ಸ್ ಅಂತಂದ್ರ ನೋಡಿ ಡೆಫಿನಿಷನ್. ಡಿಜಿಟ್ ಅಂದ್ರ ಏನೈತಿ? 0 1 2 3 4 5 6 7 8 and 9 are known as digits in Hindu Arabic system. ಈಗ ಇಂಗ್ಲಿಷ್ ನಲ್ಲಿ ಡೆಫಿನಿಷನ್ ನೋಡಿದೆವು, ಅದಕ್ಕೆ ರಿಲೇಟಿವ್ ಆದಂಗ ಕೆಳ ಕನ್ನಡದಲ್ಲಿ ವ್ಯಾಖ್ಯಾನವನ್ನು ನೋಡೋಣ ಮಕ್ಕಳೇ. ಅಂಕಿಗಳು 0 1 2 3 4 5 6 7 8 ಮತ್ತು 9 ಎಂಬ ಚಿಹ್ನೆಗಳನ್ನು ಹಿಂದೂ ಅರೇಬಿಕ್ ವ್ಯವಸ್ಥೆಯಲ್ಲಿ ಅಂಕಿಗಳಂತ ಕರಿತೀವಿ. ಈಗ ಅಂಕಿಗಳಪ್ಪ ಅಂತಂದ್ರೆ ಏನಪ್ಪಾ ಅಂತಂದ್ರ ಸಿಂಗಲ್ ಆಗಿ ಬರ್ತೀನಿ ನೋಡು. 0 1 2 3 4 5 6 7 8 9 ಈ ಎಲ್ಲ ಅಂಕಿಗಳನ್ನ ಸಿಂಗಲ್ ಆಗಿ ಬರೆದಾಗ ಇವಕ್ಕೆ ಏನಂತ ಕರಿತೀವಿ ನಾವು? ಅಂಕಿಗಳನ್ನ ಕರಿತೀವಿ. ಅದೇ ಈ ಅಂಕಿಗಳನ್ನು ಬಳಸಿಕೊಂಡು ಸಂಖ್ಯೆಗಳಂತ ನೋಡ್ಬೇಕಾದ್ರ ಅಲ್ಲಿ ಇರ್ತಕ್ಕಂಥ 9 ಅಂಕಿಗಳದವಲ್ಲ, ಆ 9 ಅಂಕಿಗಳನ್ನು ಇಲ್ಲಿ ಜೋಡಣೆ ಮಾಡಿ ಬರೆದಾಗ ಸಂಖ್ಯೆ ಆಗ್ತೈತಿ. ಇದು ಡೆಫಿನಿಷನ್ ನೋಡೋಣ ಮಕ್ಕಳ. ಏನಾಗ್ತೈತಪ್ಪ ಅಂತಂದ್ರ, ನಂಬರ್ಸ್ ಆರ್ ನ್ಯೂಮೆರಿಕಲ್ ಅಪ್ಪ ಅಂತಂದ್ರ ಮ್ಯಾಥಮೆಟಿಕಲ್ ಸಿಂಬಲ್ಸ್ ವಿಚ್ ರಿಪ್ರೆಸೆಂಟ್ ದ ಡಿಜಿಟ್ಸ್ ಆರ್ ನೌನ್ ಆಸ್ ನಂಬರ್ಸ್ ಆರ್ ನ್ಯೂಮೆರಿಕಲ್ಸ್. ಅದೇ ರೀತಿ ಕನ್ನಡದ ನಾವು ನೋಡೋದ್ರ ಮಕ್ಕಳೇ, ಅಂಕಿಗಳನ್ನು ಪ್ರತಿನಿಧಿಸುವ ಚಿಹ್ನೆಗಳನ್ನು ಸಂಖ್ಯೆಗಳನ್ನು ಕರೆಯುತ್ತೇವೆ. ಹೌದಲ್ಲ? ಇಲ್ಲಿ ನೋಡ್ರಿ, ಈಗ 425 ಐತಿ. 425 ಎಷ್ಟು ಅಂಕಿಯ ಸಂಖ್ಯೆ? 3 ಅಂಕಿಯ ಸಂಖ್ಯೆ. ಹೌದಲ್ಲ? ಈ 4 ಅನ್ನೋದು ಒಂದು ಅಂಕಿ, 2 ಅನ್ನೋದು ಒಂದು ಅಂಕಿ, ಆಮೇಲೆ 5 ಅನ್ನೋದು ಕೂಡ ಇಲ್ಲಿ ಒಂದು ಅಂಕಿ. 425 ಏನಿದು ಬಿಡಿ ಬಿಡಿ ಆಗೈತನೋ? ಇಲ್ಲ, ಜೋಡಣೆ ಆಗೈತಿ. ಅದಕ್ಕಾಗಿ ಇದಕ್ಕೆ ಸಂಖ್ಯೆ ಅಂತ ಕರಿತೀವಿ. ಇಲ್ಲಿ ಅದೇ ರೀತಿ 4 ಅಂಕಿಯ ಸಂಖ್ಯೆ ಐತಿ ನೋಡ್ರಿ. 6 ಅನ್ನೋದು ಒಂದು ಅಂಕಿ, 3 ಅನ್ನೋದು ಒಂದು ಅಂಕಿ, ಆಮೇಲೆ 8 ಅನ್ನೋದು ಒಂದು ಅಂಕಿ, 0 ಅನ್ನೋದು ಒಂದು ಅಂಕಿ. ಈಗ 4 ಅಂಕಿಯ ಸಂಖ್ಯೆ ಆಯಿತು. ಈಗ ಅದನ್ನ ಈ ರೀತಿ ಬರ್ದೇವಂದ್ರ, ಈಗ 6 3 8 0 ಈ ರೀತಿ ಬರ್ದಂದ್ರ ಸಂಖ್ಯೆ ಆಗ್ತೈತೇನು? ಇಲ್ಲ, ಸಂಖ್ಯೆ ಆಗಲ್ಲ. ಯಾಕಪ್ಪ ಅಂತಂದ್ರ ಇಲ್ಲಿ ಎಲ್ಲಾ ಅಂಕಿಗಳ ಮಧ್ಯೆ ಏನದಾವ? ಅರ್ಧ ವಿರಾಮ ಅದಾವ, ಅಲ್ಪ ವಿರಾಮ ಅದಾವ. ಇವಕ್ಕೆ ಏನಂತ ಕೇಳ್ತೀವಿ ನಾವು? ಸಿಂಗಲ್ ಓದ್ಬೇಕಾಗ್ತದ. 6 3 8 0 ಅಂತ ಓದ್ಬೇಕಾಗ್ತದ. ಅದೇ ಇವೆಲ್ಲಗಳನ್ನು ಜೋಡಣೆ ಮಾಡಿ ಬರೆದಾಗ ಏನಾಗ್ತೈತಿ? ನಮ್ಮ ಭಾರತೀಯ ಕ್ರಮದಲ್ಲಿ ಓದ್ಬೇಕಾಗ್ತೈತಿ. ಏನು? ಬಿಡಿ 10 100 1000 ಏನಾಗ್ತೈತಿ? 6380 ಅಂತಕ್ಕಂಥದ್ದು ಇದು ಒಂದು ಸಂಖ್ಯೆ ಆಗ್ತೈತಿ. ಎಷ್ಟು ಅಂಕಿಯ ಸಂಖ್ಯೆ ಇದು? 4 ಅಂಕಿಯ ಸಂಖ್ಯೆ. ಎಷ್ಟು ಅಂಕಿಯ ಸಂಖ್ಯೆ? 4 ಅಂಕಿಯ ಸಂಖ್ಯೆ. ಈ ಎಲ್ಲಾ ಅಂಕಿಗಳನ್ನು ಜೋಡಿಸಿ ಬರೆದಾಗ, ಜೋಡಣೆ ಮಾಡಿ ಬರೆದಾಗ ಇದೊಂದು ಸಂಖ್ಯೆ ಆಗ್ತೈತಿ ಅಂತ ಸಂಖ್ಯೆ ಆಗಿ ಬರುವಂತೈತಿ ಮಕ್ಕಳೇ. ಈಗ ಅಂಕಿ ಮತ್ತು ಸಂಖ್ಯೆಗಳ ಬಗ್ಗೆ ನಾವು ನೋಡಿದೇವೆ. ಈಗ ಅಂಕಿ ಅಂದ್ರೆ ಏನು ಗೊತ್ತಾಯ್ತು, ಸಂಖ್ಯೆ ಅಂದ್ರೆ ಏನು ಗೊತ್ತಾಯ್ತು. ಈ ಗಣಿತ ಭಾಷೆಯಲ್ಲಿ ಇದು ನಮ್ಮ ಮೂಲ ಹಂತ. ಇನ್ನು ಮುಂದೆ ಏನೈತಲ್ಲ, ನಂಬರ್ ಸಿಸ್ಟಮ್ ಅಲ್ಲಿ ಟೈಪ್ಸ್ ಆಫ್ ನಂಬರ್ಸ್ ಅಂತ ಬರ್ತೈತಿ ಮಕ್ಕಳೇ. ಟೈಪ್ಸ್ ಆಫ್ ನಂಬರ್ಸ್ ಅಂದ್ರ ಸಂಖ್ಯೆಗಳ ವಿಧಗಳು.
ಆ ವಿಧಗಳನ್ನು ನಾವು ಈಗ ನೋಡೋಣ ಮಕ್ಕಳೇ. ನೋಡ್ರಿ ಮಕ್ಕಳೇ, ಟೈಪ್ಸ್ ಆಫ್ ನಂಬರ್ಸ್ ಅಂದ್ರ ಸಂಖ್ಯೆಗಳ ವಿಧಗಳು. ಎಲ್ಲಿ ನಂಬರ್ ಸಿಸ್ಟಮ್ ಅಲ್ಲಿ ಸಂಖ್ಯೆಗಳ ವಿಧಗಳು ನೋಡೋದಾದ್ರ ಒಂದೇದು ಏನೈತಿ, ನ್ಯಾಚುರಲ್ ನಂಬರ್ಸ್ ಅಂತ ಐತಿ ಮಕ್ಕಳೇ. ನ್ಯಾಚುರಲ್ ನಂಬರ್ಸ್ ಅಂದ್ರ ಸ್ವಾಭಾವಿಕ ಸಂಖ್ಯೆಗಳು. ನ್ಯಾಚುರಲ್ ನಂಬರ್ ಸಂಕ್ಷಿಪ್ತ ಹೇಳ್ತೀನಿ, ಆಮೇಲೆ ಡೆಫಿನಿಷನ್ ನೋಡೋಣ ಅಂತ. ನ್ಯಾಚುರಲ್ ನಂಬರ್ ಅಪ್ಪ ಅಂತಂದ್ರ ಇಡೀ ವಿಶ್ವದಲ್ಲಿ ಯಾರ್ಯಾರು ಕೇಳಿದ್ರ ನ್ಯಾಚುರಲ್ ನಂಬರ್ ಹೇಳಿದ್ರೆ ಏನಂತ ಹೇಳ್ತಾರ, ಕೈ ಕಟ್ಕೊಂಡು 1 2 3 4 5 ಅಂತ ಹೇಳಕ ಸ್ಟಾರ್ಟ್ ಮಾಡ್ತಾರ. ನಮ್ಮ ಗಣಿತದ ಮೂಲ ಬೇಸ್ ಸ್ಟಾರ್ಟ್ ಆಗೋದಪ್ಪ ಅಂತಂದ್ರ ನ್ಯಾಚುರಲ್ ನಂಬರ್ಲಿಂದ. ಅಂದ್ರ ನ್ಯಾಚುರಲ್ ನಂಬರ್ ಸ್ಟಾರ್ಟ್ ಅತಿ ಚಿಕ್ಕ ಸ್ವಾಭಾವಿಕ ಸಂಖ್ಯೆ ಯಾವ್ದಪ್ಪ ಅಂತಂದ್ರ 1 ಆಗ್ತೈತಿ. ಯಾವುದು? ವೆರಿ ಸ್ಮಾಲೆಸ್ಟ್ ನ್ಯಾಚುರಲ್ ನಂಬರ್ ಇಸ್ 1. ಅಂದ್ರ ಇನ್ನ ಅತಿ ದೊಡ್ಡ ಸ್ವಾಭಾವಿಕ ಸಂಖ್ಯೆ ನಮಗ ಸಿಗುವುದಿಲ್ಲ, ಅಸಂಖ್ಯಾತ. ನಾವ್ ಹೆಂಗ್ ಬರ್ಕೋತ ಹೋಗ್ತೀವಿ ಅವಾಗ ಮುಂದ ಬರ್ತಾ 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 ಹೋಗ್ತಾವ. ಇನ್ನ ಎರಡನೇದು ಯಾವುದು? ಹೋಲ್ ನಂಬರ್. ಎರಡನೇದು ಯಾವ್ದು ಮಕ್ಕಳೇ? ಹೋಲ್ ನಂಬರ್. ಎರಡನೇದು ಹೋಲ್ ನಂಬರ್. ಎರಡನೇದು ಹೋಲ್ ನಂಬರ್. ಹೋಲ್ ನಂಬರ್ಸ್ ಅಪ್ಪ ಅಂತಂದ್ರ ಈಗೇನ ಸ್ವಾಭಾವಿಕ ಸಂಖ್ಯೆ ಬರ್ತೀವಲ್ಲ ನ್ಯಾಚುರಲ್ ನಂಬರ್, ಅವುಗಳ ಜೊತೆಗೆ ಸೊನ್ನೆಯನ್ನು ಸೇರಿಸಿ ಬರೆಯೋದಕ್ಕೆ ಅಂತ ಕರಿತೀವಿ ನಾವು ಪೂರ್ಣ ಸಂಖ್ಯೆಗಳಂತ ಕರಿತೀವಿ. 0 1 2 3 4 ಏನದಲ್ಲ ಇವಕ್ಕ ಪೂರ್ಣ ಸಂಖ್ಯೆಗಳಂತ ಕರಿತೀವಿ. ಆಗ ಇಲ್ಲೊಂದು ಮಜಾ ಐತಿ. ಏನೈತಿಪ್ಪ ಅಂತಂದ್ರ ಈಗ ಇಲ್ಲಿ ಉದಾಹರಣೆ ಬರ್ದೇವಿ. ಇಷ್ಟು ಬರ್ದೇವು. ಈ ಸಂಖ್ಯೆ ಐತಿಲ್ಲ ಮಕ್ಕಳೇ, ಈ ಸಂಖ್ಯೆ 4,40,218 ಐತಿಲ್ಲ. 4,218 ಅಂದ್ರ ಸ್ವಾಭಾವಿಕ ಸಂಖ್ಯೆನ ಪೂರ್ಣ ಸಂಖ್ಯೆನ? ಹೌದು, ಎಸ್, ಸ್ವಾಭಾವಿಕ ಸಂಖ್ಯೆನೂ ಹೌದು, ಪೂರ್ಣ ಸಂಖ್ಯೆನೂ ಹೌದು. ಇಲ್ಲಿ ನಮ್ಗ ಸ್ವಾಭಾವಿಕ ಸಂಖ್ಯೆಕ ಮತ್ತು ಪೂರ್ಣ ಸಂಖ್ಯೆಕ ವ್ಯತ್ಯಾಸ ಬರ್ತೈತಿ. ಏನ್ ಬರ್ತೈತಿ? ಸ್ಟಾರ್ಟಿಂಗ್ ನಂಬರ್ ಮಾತ್ರ ವ್ಯತ್ಯಾಸ ಬರ್ತೈತಿ. ಸ್ಟಾರ್ಟಿಂಗ್ ನಂಬರ್ ಯಾವಾಗಲೂ ನ್ಯಾಚುರಲ್ ನಂಬರ್ 1ರಿಂದ ಪ್ರಾರಂಭ ಆದ್ರ ಇದು ಪೂರ್ಣ ಸಂಖ್ಯೆ ಏನಾಗ್ತದ 0ಯಿಂದ ಪ್ರಾರಂಭ ಆಗ್ತೈತಿ. ಆದ್ರ ಮುಂದೆ ಕಂಟಿನ್ಯೂ ಎಲ್ಲಾ ಸಂಖ್ಯೆಗಳು ಸ್ವಾಭಾವಿಕ ಸಂಖ್ಯೆನೂ ಹೌದು, ಮುಂದ ಪೂರ್ಣ ಸಂಖ್ಯೆನೂ ಕೂಡ ಹೌದು. ಇನ್ನು ನೆಕ್ಸ್ಟ್ ಮೂರನೇ ನಂಬರ್ ಏನಪ್ಪಾ ಅಂತಂದ್ರ ಪೂರ್ಣಾಂಕಗಳು. ಪೂರ್ಣಾಂಕಗಳು ಅಂದ್ರೆ ಇಂಗ್ಲಿಷ್ನಾಗ ಇಂಟೀಜರ್ಸ್. ಇಂಟೀಜರ್ಸ್ ಅಪ್ಪ ಅಂತಂದ್ರ ಇಂಟೀಜರ್ಸ್ ಅಲ್ಲಿ 2 ಅದಾವ. ಅದು ಮುಂದ ನೋಡ್ತಾ ಹೋಗೋಣ ಯಾವ್ಯಾವ ಬರ್ತಾವ ಇಂಟೀಜರ್ ಅಲ್ಲಿ. ಪಾಸಿಟಿವ್ ಇಂಟೀಜರ್ಸ್, ಆಮೇಲೆ ನೆಗೆಟಿವ್ ಇಂಟೀಜರ್ಸ್. ಆಮೇಲೆ ಕನ್ನಡ ಹೇಳೋದಾದ್ರ ಮಕ್ಕಳೇ ಧನಾತ್ಮಕ ಪೂರ್ಣ ಸಂಖ್ಯೆಗಳು, ಆಮೇಲೆ ಋಣಾತ್ಮಕ ಪೂರ್ಣಾಂಕಗಳಂತ 2 ಬರ್ತಾವ. ಇನ್ನ ನೆಕ್ಸ್ಟ್ ಒಂದು 4ನೇ ನಂಬರ್ ಏನು? ರ್ಯಾಷನಲ್ ನಂಬರ್. ರ್ಯಾಷನಲ್ ನಂಬರ್ ಅಪ್ಪ ಅಂತಂದ್ರ ಸಂಕ್ಷಿಪ್ತ ಹೇಳ್ಬೇಕಂದ್ರ ನಾವೀಗ ಭಿನ್ನ ರಾಶಿ ಬರಿತೀವಲ್ಲ, ಭಿನ್ನ ರಾಶಿ ಈಗ 1 2 ಅಂಶ ಅಂದ್ರ 4ನೇ 2ನೇ 1 ಅಂತ ಬರಿತೀವಲ್ಲ, ಅವಕ್ಕೆ ಏನಂತ ಕರಿತೀವಿ ನಾವು? ಭಾಗಲಬ್ಧ ಸಂಖ್ಯೆಗಳಂತ ಕರಿತೀವಿ. ಇದ್ರ ಮುಂದ ಡೆಫಿನಿಷನ್ ನೋಡ್ತಾ ಹೋಗೋಣ, ಅವಾಗ ನಿಮ್ಗ ಅರ್ಥ ಆಗ್ತೈತಿ ಮಕ್ಕಳೇ. ಮುಂದೆ ನೆಕ್ಸ್ಟ್ 5ನೇದು ಬರೋದು ಏನಪ್ಪಾ ಅಂತಂದ್ರ ಈವನ್ ನಂಬರ್ಸ್. ಈವನ್ ನಂಬರ್ಸ್ ಅಪ್ಪ ಅಂತಂದ್ರ ಸರಿ ಸಂಖ್ಯೆಗಳು. ಸರಿ ಸಂಖ್ಯೆ ಹೇಳ್ತಿರಲ್ಲ 2 4 6 8 10 ಹಿಂಗ ಹೇಳ್ತಾ ಹೋಗ್ತಿರಲ್ಲ, ಅವಕ್ಕೆ ಏನಂತ ಕರಿತೀವಿ ನಾವು? ಸರಿ ಸಂಖ್ಯೆಗಳಂತ ಕರಿತೀವಿ. ನೆಕ್ಸ್ಟ್ 6ನೇ ನಂಬರ್ ಏನ್ ಬರ್ತೈತಿ? ಆಡ್ ನಂಬರ್ಸ್ ಅಂತ ಬರ್ತೈತಿ. ಆಡ್ ನಂಬರ್ಸ್ ಅಪ್ಪ ಅಂತಂದ್ರ ಈ ಎಲ್ಲಾ ಸರಿ ಸಂಖ್ಯೆಗಳನ್ನು ಬಿಟ್ಟು ಬರಿತೀವಲ್ಲ ನಾವು 1 3 5 7 ಇವೇನದ ಇವಕ್ಕ ಬೆಸ ಸಂಖ್ಯೆಗಳಂತ ಕರಿತೀವಿ. ಇನ್ನ ನಮ್ಮ ನವೋದಯಕ್ಕೆ ಸಂಬಂಧಪಟ್ಟಂಗ ಅತಿ ಮುಖ್ಯವಾದಂತ ಇದು ಏನಪ್ಪ ನಂಬರ್ ಅಪ್ಪ ಅಂತಂದ್ರ ಪ್ರೈಮ್ ನಂಬರ್ಸ್. ಇದ್ರ ಮೇಲೆ ನಿಮಗ ಒಂದ್ ಪ್ರಶ್ನೆ ಇದ್ದೇ ಇರ್ತೈತಿ. ಇದನ್ನು ಸಂಪೂರ್ಣವಾಗಿ ನೀವೇನ್ ಮಾಡಬೇಕು? ಕನಿಷ್ಠಪ್ಪ ಅಂತಂದ್ರ 1ರಿಂದ 200 ತನಕ ನೀವು ಬೈಪಾಠ ಅವಿಭಾಜ್ಯ ಸಂಖ್ಯೆಗಳು ಹೇಳಬೇಕು. ಆದ್ರ ನಮ್ಮ ಪುಸ್ತಕದಲ್ಲಿ ನಾವೇನ್ ಮಾಡಿವಿ? 1ರಿಂದ 500 ಕೊಟ್ಟಿವಿ. ಏನ್ ಕೊಟ್ಟಿವಿ? 1ರಿಂದ 500. ಫಸ್ಟ್ ಏನ್ ಮಾಡಿವಿ? ಸರಿ ಸಂಖ್ಯೆ ಚಾರ್ಟ್ ಐತಿ, ಆಮೇಲೆ ದಶ ಸಂಖ್ಯೆ ಚಾರ್ಟ್ ಐತಿ, ಆಮೇಲೆ
ಅವಿಭಾಜ್ಯ ಸಂಖ್ಯೆ ಐತಿ, ಆಮೇಲೆ ಭಾಜ್ಯ ಸಂಖ್ಯೆ ಐತಿ. ನಾಲ್ಕನ್ನು ನಾವು ಕೊಟ್ಟಿವಿ. ನಾಲ್ಕನ್ನು ಏನ್ ಮಾಡ್ಬೇಕು ನಾವು ಕನಿಷ್ಠಪ್ಪ ಅಂತಂದ್ರ 1ರಿಂದ 200 ಕಲಿಬೇಕು. ಆದ್ರ 500 ತನಕ ಕಲ್ತ್ರ ಇನ್ನೂ ಉತ್ತಮ ಅಂತ ಹೇಳ್ತಾ ಮುಂದ ಈ ಅವಿಭಾಜ್ಯ ಸಂಖ್ಯೆಗಳನ್ನು ಬಿಟ್ಟು ಏನು ಬರಿತೀವಲ್ಲ ಅವೇ ನಮ್ಗ ಕಾಂಪೋಸಿಟ್ ನಂಬರ್ಸ್. 8ನೇದು ಏನಿದು ಕಾಂಪೋಸಿಟ್ ನಂಬರ್ಸ್ ಅಂದ್ರ ಭಾಜ್ಯ ಸಂಖ್ಯೆಗಳು. ಭಾಜ್ಯ ಸಂಖ್ಯೆಗಳು ಯಾವಾಗಲೂ 2ಕ್ಕಿಂತ ಹೆಚ್ಚು ಅಪವರ್ತನಗಳನ್ನು ಹೊಂದಿರ್ತಾವ. ಆದ್ರ ಅವಿಭಾಜ್ಯ ಸಂಖ್ಯೆಗಳು 1 ಮತ್ತು ಅದೇ ಸಂಖ್ಯೆಯನ್ನು ಬಿಟ್ರ ಉಳಿದ ಯಾವುದೇ ಅಪವರ್ತನಗಳನ್ನು ಹೊಂದಿರುವುದಿಲ್ಲ. ನೆಕ್ಸ್ಟ್ ಒಂದೇನು ಕೋ ಪ್ರೈಮ್ ನಂಬರ್ಸ್. ಕೋ ಪ್ರೈಮ್ ಅಂತಂದ್ರ ಏನಪ್ಪಾ ಅಂತಂದ್ರ ಸಹ ಅವಿಭಾಜ್ಯ ಸಂಖ್ಯೆಗಳು. ಸಹ ಅವಿಭಾಜ್ಯಪ್ಪ ಅಂತಂದ್ರ ಅವಿಭಾಜ್ಯ ಸಂಖ್ಯೆ ಏನಂತ ಇರಬಾರ್ದು. ಈ ಉದಾಹರಣೆ 5 ಮತ್ತು 8. 5 ಮತ್ತು 8 ನೀವು ಸಹ ಅವಿಭಾಜ್ಯ ಸಂಖ್ಯೆಗಳು. ಸಹ ಅವಿಭಾಜ್ಯ ಸಂಖ್ಯೆಗಳು ಹೆಂಗ ಆಗ್ತಾವಪ್ಪ ಅಂತಂದ್ರ 5 ಒಂದು ಸಂಖ್ಯೆಯಲ್ಲೇ ಭಾಗ ಹೋಗ್ತೈತಿ, 8 ಒಂದು ಸಂಖ್ಯೆಯಲ್ಲೇ ಭಾಗ ಹೋಗ್ತೈತಿ. 5 ಮತ್ತು 2 8 ಮತ್ತು 2 5 ಮತ್ತು 8 2 ಏನದಲ್ಲ ಒಂದೇ ಸಂಖ್ಯೆಯಿಂದ ಭಾಗ ಹೋಗುವುದಿಲ್ಲ. ಅದಕ್ಕಾಗಿ ನಾವೇನಂತ ಕರಿತೀವಿ ಸಹ ಅವಿಭಾಜ್ಯ ಸಂಖ್ಯೆ ಅಂತ ಕರಿತೀವಿ. ಇನ್ನು 10ನೇ ನೋಡೋದಾದ ಮಕ್ಕಳೇ ಟ್ವಿನ್ ಪ್ರೈಮ್ಸ್ ಅಂದ್ರ ಅವಳಿ ಅವಿಭಾಜ್ಯಗಳು. ಅವಳಿ ಅವಿಭಾಜ್ಯಗಳಪ್ಪ ಅಂತಂದ್ರ 2 ಅವಿಭಾಜ್ಯ ಸಂಖ್ಯೆಗಳ ಮಧ್ಯೆ ಒಂದೇ ಒಂದು ಸಂಖ್ಯೆ ಬೇರೆ ಆಗಿರ್ತೈತಿ. ಹೌದಲ್ಲ, ಒಂದೇ ಒಂದು ಸಂಖ್ಯೆ ಬೇರೆಪ್ಪ ಅಂತ ಉದಾಹರಣೆ 11 ಮತ್ತು 13 ಏನದಾವ ನೀವು ಅವಳಿ ಅವಿಭಾಜ್ಯಗಳು. ಆಮೇಲೆ 3 ಮತ್ತು 5 ಇವು ಕೂಡ ಏನು ಅವಳಿ ಅವಿಭಾಜ್ಯಗಳು. ಈಗ ಮಕ್ಕಳೇ ಇವುಗಳ ವಿಸ್ತೃತ ರೂಪದಾಗ ನಾವು ನೋಡ್ತಾ ಹೋಗೋಣ. ಡನ್ ಮಕ್ಕಳೇ, ಈಗ ಟೈಪ್ಸ್ ಆಫ್ ನಂಬರ್ ಅಲ್ಲಿ ಒಂದನೇದನ್ನು ನೋಡೋಣ. ಒಂದನೇದು ಯಾವ್ದಪ್ಪ ಅಂತಂದ್ರ ನ್ಯಾಚುರಲ್ ನಂಬರ್ಸ್. ನ್ಯಾಚುರಲ್ ನಂಬರ್ಸ್ ಅಂದ್ರ ಡೆಫಿನಿಷನ್ ಈ ರೀತಿ ಇದೆ ನೋಡಿ ಮಕ್ಕಳೇ. ದಟ್ ಕೌಂಟಿಂಗ್ ನಂಬರ್ಸ್ ಆರ್ ಕಾಲ್ಡ್ ನ್ಯಾಚುರಲ್ ನಂಬರ್. ಅಂದ್ರ ಕನ್ನಡದಾಗ ಏನಾಗ್ತದ ಎಣಿಕೆಯ ಸಂಖ್ಯೆಗಳನ್ನು ಸ್ವಾಭಾವಿಕ ಸಂಖ್ಯೆಗಳಂತ ಕರಿತೀವಿ. ಈ ನ್ಯಾಚುರಲ್ ನಂಬರ್ ಅನ್ನು ಯಾವ್ದ್ರಿಂದ ಡಿನೋಟ್ ಮಾಡ್ತಾರ ಎನ್ ಅನ್ನತಕ್ಕಂತ ಇಂಗ್ಲಿಷ್ ಕ್ಯಾಪಿಟಲ್ ಅಕ್ಷರದಿಂದ ಇದನ್ನ ಡೆನೋಟ್ ಮಾಡ್ತಾರ. ಈಗ ನಿಮ್ಗೆ ಎಲ್ಲಾದ್ರೂ ಎನ್ ಅಂತ ಐತಿತ್ತಪ್ಪ ಅಂತಂದ್ರ ಅದೇನಾಗಿರ್ತೈತಿ ಸ್ವಾಭಾವಿಕ ಸಂಖ್ಯೆಗಳಂತ ತಿಳ್ಕೋಬೇಕು. ಸ್ವಾಭಾವಿಕ ಸಂಖ್ಯೆಗಳು ನೋಡಿ ಮಕ್ಕಳು ಎಲ್ಲಿಂದ ಪ್ರಾರಂಭ ಆಗ್ತಾವಂದ್ರ ಯಾವಾಗಲೂ 1ರಿಂದ ಪ್ರಾರಂಭ ಆಗ್ತಾವ ಸ್ವಾಭಾವಿಕ ಸಂಖ್ಯೆಗಳು. ಅತಿ ಚಿಕ್ಕ ಸ್ವಾಭಾವಿಕ ಸಂಖ್ಯೆ ಎಷ್ಟು 1. ನೋಡಿ ಮಕ್ಕಳು ಇಲ್ಲಿ ವೆರಿ ಸ್ಮಾಲೆಸ್ಟ್ natural number is ಅಂದ್ರ ಅತಿ ಚಿಕ್ಕ ಸ್ವಾಭಾವಿಕ ಸಂಖ್ಯೆ. ಅತಿ ಚಿಕ್ಕ ಸ್ವಾಭಾವಿಕ ಸಂಖ್ಯೆ ಅಂತ ಕೇಳಿದ್ರ ಸ್ವಾಭಾವಿಕ ಸಂಖ್ಯೆ ಅಂತ ಕೇಳಿದ್ರೆ ಏನದು 1. ಅತಿ ಚಿಕ್ಕ ಸ್ವಾಭಾವಿಕ ಸಂಖ್ಯೆ ಯಾವುದು 1. ಈಗ ಅತಿ ದೊಡ್ಡ ಸ್ವಾಭಾವಿಕ ಸಂಖ್ಯೆ ಅಂತ ಕೇಳ್ತಾರ, ಇಲ್ಲ ಕೇಳಲ್ಲ. ಯಾಕಪ್ಪ ಅಂತಂದ್ರ ಅತಿ ದೊಡ್ಡ ಸ್ವಾಭಾವಿಕ ಸಂಖ್ಯೆ ಇನ್ಫಿನಿಟಿ ಅಸಂಖ್ಯಾತ. ನಾವು ಬರ್ತಾ ಹೋದಂಗ ಸ್ವಾಭಾವಿಕ ಸಂಖ್ಯೆಗಳು ಬರ್ತಾ ಹೋಗ್ತಾವ. ಇನ್ ನೆಕ್ಸ್ಟ್ ಈಗ ನಿಮ್ ಕೇಳೋದೇನು ಈ ಇದರೊಳಗೆ ಈ ನಂಬರ್ ಒಳಗೆ ಕೇಳೋದಪ್ಪ ಅಂತಂದ್ರ ಅತಿ ಚಿಕ್ಕ ಸ್ವಾಭಾವಿಕ ಸಂಖ್ಯೆ ಅಂತ ಕೇಳ್ತಾರ. ಮತ್ತ ಅದನ್ನ ಬಿಟ್ರ ಕೇಳಲ್ಲ. ಮತ್ ಇನ್ನೊಂದು ಕೇಳಬಹುದು, ಅತಿ ಚಿಕ್ಕ ಸಮ ಸ್ವಾಭಾವಿಕ ಸಂಖ್ಯೆ ಯಾವ್ದಂತ ಕೇಳಬಹುದು. ಯಾವುದು ಅತಿ ಚಿಕ್ಕ ಸಮ ಸ್ವಾಭಾವಿಕ ಸಂಖ್ಯೆ ಅಂದ್ರ 2. ವೆರಿ ಸ್ಮಾಲೆಸ್ಟ್ ಇವನ್ ನ್ಯಾಚುರಲ್ ನಂಬರ್ ಅಪ್ಪ ಅಂತಂದ್ರ 2 ಅಂತ ಹೇಳ್ಬಹುದು. ಇನ್ ನೋಡ್ರಿ ನೆಕ್ಸ್ಟ್ ಒಂದ್ ಏನೈತಿ, ಎರಡನೇದು ಏನೈತಿ ಮಕ್ಕಳೇ, ರೈಟ್, ವೆರಿ ಗುಡ್, ಹೋಲ್ ನಂಬರ್ ನೋಡೋಣ. ಈಗ ಹೋಲ್ ನಂಬರ್ ನೋಡೋಣ. ನೋಡ್ರಿ ಈಗ ಒಂದನೇದು ಏನ್ ನೋಡಿದೆವು ನ್ಯಾಚುರಲ್ ನಂಬರ್ ನೋಡಿದೆವು. ಎರಡನೇದು ಏನೈತಿ ಹೋಲ್ ನಂಬರ್ಸ್ ಅಪ್ಪ ಅಂತಂದ್ರ ಪೂರ್ಣ ಸಂಖ್ಯೆಗಳು. ಈಗ ನ್ಯಾಚುರಲ್ ನಂಬರ್ ದಲ್ಲಿ ನೋಡಿದ್ದೇವೆ ನಾವು ಎಲ್ಲಿಂದ ಸ್ಟಾರ್ಟ್ ಆಗಿತ್ತು. ಒಂದೇ ನಂಬರ 1ರಿಂದ ಪ್ರಾರಂಭ ಆಗಿತ್ತು. ಆದ್ರೆ ಇಲ್ಲಿ ಏನೈತಿಲ್ಲ
ಒಂದಕ್ಕಿಂತ ಮುಂಚೆ ಶೂನ್ಯವನ್ನು ಸೇರಿಸಬೇಕು. ಶೂನ್ಯವನ್ನು ಸೇರಿಸಿಕೊಂಡು ಬರೆಯುವ ಎಲ್ಲಾ ಸ್ವಾಭಾವಿಕ ಸಂಖ್ಯೆಗಳನ್ನು ನಾವೇನಂತ ಕರಿತೀವಿ? ಪೂರ್ಣ ಸಂಖ್ಯೆಗಳನ್ನು ಕರಿತೀವಿ. ಇಂಗ್ಲಿಷ್ ಡೆಫಿನಿಷನ್ ಈ ರೀತಿ ಐತಿ ನೋಡಿ ಮಕ್ಕಳೇ. ನ್ಯಾಚುರಲ್ ನಂಬರ್ಸ್ ಅಲಾಂಗ್ ವಿತ್ ಜೀರೋ ಆರ್ ಕಾಲ್ಡ್ ಹೋಲ್ ನಂಬರ್ಸ್. ಅಂದ್ರ ಶೂನ್ಯವನ್ನು ಸೇರಿಸಿಕೊಂಡು ಎಲ್ಲಾ ಸ್ವಾಭಾವಿಕ ಸಂಖ್ಯೆಗಳಿಗೆ ಪೂರ್ಣ ಸಂಖ್ಯೆಗಳಂತ ಕರಿತೀವಿ. ಈಗ ಸ್ವಾಭಾವಿಕ ಸಂಖ್ಯೆಗೆ ಎದರಿಂದ ಡಿನೋಟ್ ಮಾಡ್ತಾರೆ ಅಂತ ಹೇಳಿದ್ಯಾ? ಎನ್ ಅನ್ನತಕ್ಕಂಥ ಕ್ಯಾಪಿಟಲ್ ಇಂಗ್ಲಿಷ್ ಅಕ್ಷರದಿಂದ ಡಿನೋಟ್ ಮಾಡ್ತಾರೆ ಅಂತ ಹೇಳಿದ್ಯಾ? ಅದೇ ರೀತಿ ಡಬ್ಲ್ಯೂ ನಿಂದ ಎದಕ್ಕೂ ಡಿನೋಟ್ ಮಾಡ್ತಾರ? ಹೋಲ್ ನಂಬರ್ಸ್ ಡಿನೋಟ್ ಮಾಡ್ತಾರ. ಯಾವಾಗಲೂ ಅತಿ ಚಿಕ್ಕ ಪೂರ್ಣ ಸಂಖ್ಯೆ ಯಾವಾಗ ಅಂತ ಕೇಳಿದ್ರೆ ಏನಾಗ್ತೈತಿ? ಶೂನ್ಯ ಆಗ್ತೈತಿ. ಅತಿ ದೊಡ್ಡ ಪೂರ್ಣ ಸಂಖ್ಯೆ ಸಿಗುವುದಿಲ್ಲ. ಅಸಂಖ್ಯಾತ ಇನ್ಫಿನಿಟಿ. ಈಗ ನೋಡ್ರಿ, ಆಗಲೇ ಯಾವುದೋ ಒಂದು ಸಂಖ್ಯೆ ಬರ್ದಿದ್ದೆ, ಹೌದಲ್ಲ? ಆಗಲೇ ಯಾವುದೋ ಒಂದು ಸಂಖ್ಯೆ ಬರ್ದಿದ್ದೆ, ಈ ರೀತಿ ಬರ್ದಿದ್ದೆ. ಯಾವುದೋ ಇಲ್ಲಿ ಈಗ ಒಂದು ಬರ್ದಿದ್ದೆ. ಇಲ್ಲ ಇದೆಯಲ್ಲ ಮಕ್ಕಳಿಗೆ ನೋಡ್ರಿ, ಇದು ಪೂರ್ಣ ಸಂಖ್ಯೆನಾ ಸ್ವಾಭಾವಿಕ ಸಂಖ್ಯೆನಾ? ಇದು ಮಕ್ಕಳೇ, ಇದು ಪೂರ್ಣ ಸಂಖ್ಯೆನೂ ಹೌದು, ಸ್ವಾಭಾವಿಕ ಸಂಖ್ಯೆನೂ ಹೌದು. ಆದ್ರೆ ಇಲ್ಲಿ ನಮ್ಗೇನು ಅವುಗಳಲ್ಲಿ ವ್ಯತ್ಯಾಸ ಯಾಕೆ ಕಂಡು ಬರ್ತದೆ ಅಂದ್ರ, ಪೂರ್ಣ ಸ್ವಾಭಾವಿಕ ಸಂಖ್ಯೆ ಯಾವಾಗಲೂ ಒಂದರಿಂದ ಪ್ರಾರಂಭ ಆಗ್ತೈತಿ, ಪೂರ್ಣ ಸಂಖ್ಯೆ ಯಾವಾಗ ಏನಾಗ್ತೈತಿ ಮಕ್ಕಳೇ? ಶೂನ್ಯದಿಂದ ಪ್ರಾರಂಭ ಆಗ್ತೈತಿ. ಆದ್ರೆ ಮುಂದೆ ಕಂಟಿನ್ಯೂ ಎಲ್ಲಾ ಸಂಖ್ಯೆಗಳು ಸ್ವಾಭಾವಿಕ ಸಂಖ್ಯೆನಾಗಿರ್ತಾವ, ಪೂರ್ಣ ಸಂಖ್ಯೆನಾಗಿರ್ತಾವ. ವೆರಿ ಸ್ಮಾಲೆಸ್ಟ್ ಹೋಲ್ ನಂಬರ್ ಈಸ್ 0. ಇಲ್ಲಿ ನೋಡ್ರಿ, ವೆರಿ ಸ್ಮಾಲೆಸ್ಟ್ ಹೋಲ್ ನಂಬರ್ ಈಸ್ very smallest whole number is 0. ಅಂದ್ರ ಅತಿ ಚಿಕ್ಕ ಪೂರ್ಣ ಸಂಖ್ಯೆ ಯಾವ್ದಪ್ಪ ಅಂತ ಕೇಳಿದ್ರ, ಅತಿ ಚಿಕ್ಕ ಪೂರ್ಣ ಸಂಖ್ಯೆ. ಪೂರ್ಣ ಸಂಖ್ಯೆ ಯಾವ್ದು ಅಂತ ಕೇಳಿದ್ರ ಶೂನ್ಯ, ಹೌದಲ್ಲ? ಅತಿ ಚಿಕ್ಕ ಸ್ವಾಭಾವಿಕ ಸಂಖ್ಯೆ ಏನಂತ ಹೇಳಿದ್ರಿ? ಗುಡ್, 1 ಅಂತ ಹೇಳಿದ್ವಿ. ಅದೇ ಅತಿ ಚಿಕ್ಕ ಪೂರ್ಣ ಸಂಖ್ಯೆ ಅಂತ ಯಾವ್ದು ಕೇಳಿದ್ರ ಶೂನ್ಯ ಅಂತ ಬರಿಬೇಕು. ಅತಿ ದೊಡ್ಡ ಪೂರ್ಣ ಸಂಖ್ಯೆ ಸಿಗುವುದಿಲ್ಲ. ಆಯ್ತಲ್ಲ ಮಕ್ಕಳು, ಬರ್ಕೊಂಡ್ರಲ್ಲ? ಬರ್ಕೊಳ್ರಿ. ಇಲ್ಲಪ್ಪ ಅಂತಂದ್ರೆ ಏನ್ ಮಾಡ್ರಿ, ನೀವು ಮೊಬೈಲ್ ಅಲ್ಲಿ ಒಂದು ಸ್ಕ್ರೀನ್ ಶಾಟ್ ತಗೊಳ್ರಿ. ಆಮೇಲೆ ಕ್ಲಾಸ್ ಬಿಟ್ಟ ನಂತರ ಆಮೇಲೆ ವಿಡಿಯೋ ಪುನಃ ಹಚ್ಚಿ ನೀವು ಬರ್ಕೊಳಕ್ ಬರ್ತೈತಿ. ಇಲ್ಲಪ್ಪ ಅಂತ ಸ್ಕ್ರೀನ್ ಶಾಟ್ ಬರ್ಕೊಂಡಿದ್ರೆ ನಿಮ್ಗೆ ಇಮೇಜ್ ಇರ್ತೈತಿ, ಆ ಇಮೇಜ್ ನೋಡಿ ನೀವು ಬರ್ಕೋಬಹುದು ಅಂತ ಹೇಳ್ತಾ, ಇನ್ನ 3ನೇ ನಂಬರ್ಸ್ ಹೋಗೋಣ. 3ನೇ ನಂಬರ್ಸ್ ಯಾವ್ದಪ್ಪ ಅಂತಂದ್ರ ಮಕ್ಕಳೇ, ಈಗ ಟೈಪ್ಸ್ ಆಫ್ ನಂಬರ್ಸ್ ಅಲ್ಲಿ ಎರಡನ್ನು ನೋಡಿದೆವು. ಒಂದನೇದ್ದು ನ್ಯಾಚುರಲ್ ನಂಬರ್ ನೋಡಿದೆವು, ಎರಡನೇದ್ದು ಹೋಲ್ ನಂಬರ್ ನೋಡಿದೆವು. ಈ 3ನೇದು ಏನೈತಿ? ಇಂಟೀಜರ್ಸ್. ಇಂಟೀಜರ್ಸ್ ಅಂದ್ರ ಪೂರ್ಣಾಂಕಗಳು. ಪೂರ್ಣಾಂಕಗಳೊಳಗ ಎರಡು ಬರ್ತಾವ. ಏನೇನಪ್ಪ ಅಂತಂದ್ರ ಪಾಸಿಟಿವ್ ಇಂಟೀಜರ್ಸ್, ಆಮೇಲೆ ನೆಗೆಟಿವ್ ಇಂಟೀಜರ್ಸ್ ಅಂತ ಇರ್ತಾವ. ಈಗ ನಾ ಏನ್ ಮಾಡೀನಿ, ಟೋಟಲ್ ಎರಡು ಸೇರಿ ಒಂದು ಡೆಫಿನಿಷನ್ ಮಾಡೀನಿ. ಏನೈತಪ್ಪ ವಾಟ್ಸಪ್ ಡೆಫಿನಿಷನ್ ಅಪ್ಪ ಅಂತಂದ್ರ, ಆಲ್ ಹೋಲ್ ನಂಬರ್ಸ್ ಅಂಡ್ ದೇರ್ ನೆಗೆಟಿವ್ ನಂಬರ್ಸ್ ಆರ್ ಕಾಲ್ಡ್ ಇಂಟೀಜರ್ಸ್. ಅಂದ್ರ ಎಲ್ಲಾ ಪೂರ್ಣ ಸಂಖ್ಯೆಗಳು ಮತ್ತು ಅವುಗಳ ಋಣಾತ್ಮಕ ಸಂಖ್ಯೆಗಳನ್ನು ಏನಂತ ಕರಿತೀವಿ ನಾವು? ಪೂರ್ಣಾಂಕಗಳಂತ ಕರಿತೀವಿ. ಇಲ್ಲಿ ಸ್ವಾಭಾವಿಕ ಸಂಖ್ಯೆಕ ಇಂಗ್ಲಿಷ್ ಕ್ಯಾಪಿಟಲ್ ಲೆಟರ್ಸ್ ಎನ್ ಇಂದ ಡಿನೋಟ್ ಮಾಡಿದ್ರು. ಇಲ್ಲಿ ಪೂರ್ಣ ಸಂಖ್ಯೆಗೆ ಏನಂತ ಮಾಡಿದ್ರು? ಡಬ್ಲ್ಯೂ ಇಂದ ಡಿನೋಟ್ ಮಾಡಿತ್ತು. ಇಲ್ಲಿ ಇಂಟೀಜರ್ಗ ಐ ಅಂತಕ್ಕಂಥ ಇಂಗ್ಲಿಷ್ ಅಕ್ಷರದಿಂದ ಡಿನೋಟ್ ಮಾಡ್ತಾರ. ಇಲ್ಲಿ ನೋಡ್ರಿ, ಮಧ್ಯದಲ್ಲಿ ಶೂನ್ಯ ಐತಿ. ಬಲಗಡೆ ಹೋದಂತ ಏನದಾವ? ಮುಂದೋದಂಗ ಪೂರ್ಣಾಂಕಗಳದಾವ. ಈ ಕಡೆ ಋಣ ಪೂರ್ಣಾಂಕ ಅದಾವ, ಈ ಕಡೆ ಧನ ಪೂರ್ಣಾಂಕ ಅದಾವ. ಇವುಗಳನ್ನ ಇನ್ನೊಂದು ರೀತಿ ಬರಿಬಹುದು. ಹ್ಯಾಂಗ ಬರಿಬಹುದಪ್ಪ ಅಂತಂದ್ರ, +or-1, +or-2, +or-3 ಈ ರೀತಿನೂ ಕೂಡ ನಾವು ಈ ಪೂರ್ಣಾಂಕಗಳನ್ನ ಬರಿಬಹುದು. ಈ 4ನೇದು ಏನೈತಪ್ಪ ಅಂತಂದ್ರ, 4ನೇದು ರ್ಯಾಷನಲ್ ನಂಬರ್ಸ್ ಅಂತ ಐತಿ ಮಕ್ಕಳೇ. ಈಗ 3ನೇದು ಏನೈತಿ? ಇಂಟೀಜರ್ಸ್ ನೋಡಿದೆವು. ಮುಂದ 4ನೇದು ನೋಡೋಣ. ಈಗ